ಲೇಟ್ ಆಯ್ತಂತ ಓಡಿ ಓಡಿ ಹೋದೆ. ಕಾರ್ಡಿಯೋ ಅಲ್ಲ, ಕ್ರಿಕೆಟ್ ಆಡಲಿಕ್ಕೆ. ಚಿಕ್ಕ ವಯಸ್ಸಲ್ಲಿ ಫ್ರೆಂಡ್ಸ್ ಜೊತೆ ದಿನಾಲ ಆಡ್ತಾ ಇದ್ದ ನಾವು ಈಗ ವಾರಕ್ಕೆ ಒಮ್ಮೆ ಆಡೋದೇ ದೊಡ್ಡ ವಿಷಯ. ಬಟ್ ಇದೇ ಲೈಫ್ ಅಲ್ವಾ, ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆದಾಗ ಆಡ್ಲಿಕ್ಕೆ ಟೈಮೇ ಸಿಗುದಿಲ್ಲ. ಆದ್ರೆ ಈಗ ಅರ್ಥ ಆಗ್ತಿದೆ, ನಾವು ಚಿಕ್ಕವರಾಗಿರುವಾಗ ಅಂಕಲ್ನವರೆಲ್ಲ ಬಂದು ಒಂದು ಬಾಲ್ ಆಡಿ ಕೊಡ್ತೇನೆ ಅಂತ ಹೇಳ್ತಿದ್ರಲ್ಲ, ಅದು ಯಾಕೆ ಅಂತ. ಓಕೆ, ಇವತ್ತು ನಮ್ಮ 6 ಪ್ಯಾಕ್ ಇನ್ 100 ಡೇಸ್ ಚಾಲೆಂಜ್ಗೆ ಬರುವ. ಇವತ್ತು ಡೇ 4. ಜಿಮ್ಮಿಗೆ ಹೋದ ಕೂಡಲೇ ವೆಯ್ಟನ್ನು ಚೆಕ್ ಮಾಡಿ ಮತ್ತೆ ರಪ ವಾರ್ಮ್ ಅಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ ನನಗೆ ಇವತ್ತು ಜಿಮ್ ಆದಮೇಲೆ ಕ್ರಿಕೆಟ್ ಆಡಲಿಕ್ಕೆ ಹೋಗಲಿಕ್ಕಿತ್ತು. ಇವತ್ತು ನನ್ನ ಶೋಲ್ಡರ್ ಡೇ. ಸೊ ಆದಷ್ಟು ನಾನು ನನ್ನ ಶೋಲ್ಡರನ್ನು ವಾರ್ಮ್ ಅಪ್ ಮಾಡಿದೆ. ಮತ್ತು ವೆಯ್ಟನ್ನು ಲಿಫ್ಟ್ ಮಾಡಲಿಕ್ಕೆ ರಿಸ್ಟ್ ರ್ಯಾಪನ್ನು ರಿಸ್ಟಲ್ಲಿ ಟೈಟಾಗಿ ಕಟ್ಟಿದೆ. ಮತ್ತು ವೆಯ್ಟನ್ನು ತೆಗೆದೆ. ಸೊ ನನ್ನ ಫಸ್ಟ್ ವರ್ಕೌಟ್ ಡಂಬಲ್ ಶೋಲ್ಡರ್ ಪ್ರೆಸ್. ಸೊ ಇದರಲ್ಲಿ ನಾನು 30 kgಯಲ್ಲಿ 3 ಸೆಟ್ಸ್ ಮಾಡಿದೆ. ಇನ್ ಬಿಟ್ವೀನ್ ಸೆಟ್ಸ್ ನಾನು ಆಲ್ಮೋಸ್ಟ್ 2 ಮಿನಿಟ್ಸ್ ರೆಸ್ಟ್ ತಗೊಂಡೆ. ಮತ್ತು 3 ಸೆಟ್ಟಲ್ಲಿ ಕೂಡ ಸೇಮ್ ವೆಯ್ಟನ್ನು ಯೂಸ್ ಮಾಡಿದೆ. ಅದಾದಮೇಲೆ ನಾನು ಮಿಷಿನ್ ಪ್ರೆಸ್ ಮಾಡಿದೆ. ಈ ಮಿಷಿನಲ್ಲಿ ನಾನು ಆಲ್ಮೋಸ್ಟ್ ಫ್ರಂಟ್ ಶೋಲ್ಡರನ್ನು ಫೋಕಸ್ ಮಾಡಿ ವರ್ಕೌಟ್ ಮಾಡ್ತಿದ್ದೇನೆ. ಇದರಲ್ಲಿ ಕೂಡ 3 ಸೆಟ್ ಮಾಡಿ ಸ್ವಲ್ಪ ಫ್ಲೆಕ್ಸ್ ಮಾಡಿದೆ. ಇದಾದಮೇಲೆ ನಾನು ಕೇಬಲ್ ಮಿಷಿನಲ್ಲಿ ಲ್ಯಾಟರ್ ರೈಸಸ್ ಅನ್ನು ಮಾಡಿದೆ. ಇದರಲ್ಲಿ ನನಗೆ ಚೆನ್ನಾಗಿ ಮೈಂಡ್ ಮಸಲ್ ಕನೆಕ್ಷನ್ ಸಿಗ್ತದೆ. ಸೊ ನಾನು ಇದರಲ್ಲಿ ಲ್ಯಾಟರ್ ರೈಸಸ್ ಮಾಡೋದು. ಇದಾದಮೇಲೆ ಕೇಬಲ್ ಮಿಷಿನಲ್ಲೇ ನಾನು ಫ್ರಂಟ್ ರೈಸಸ್ ಕೂಡ ಮಾಡಿದ್ದೇನೆ. ಇದರಲ್ಲಿ ಕೂಡ ಸೇಮ್ ವೇಟಲ್ಲಿ ನಾನು 3 ಸೆಟ್ ಮಾಡ್ತಾ ಇದ್ದೇನೆ. 3 ಸೆಟ್ಟಲ್ಲಿ ಕೂಡ ನಾನು ಬಾರನ್ನು ಕಂಟ್ರೋಲ್ ಆಗಿ ಕೆಳಗೆ ತರ್ತಾ ಇದ್ದೇನೆ. ಇದಾದಮೇಲೆ ನನ್ನ ಶೋಲ್ಡರ್ ಡೇಯ ಲಾಸ್ಟ್ ಆ್ಯಂಡ್ ಫೈನಲ್ ವರ್ಕೌಟ್ ಶ್ರಗ್ಸ್. ಆದಷ್ಟು ಹೆವಿಯಾದ ವೆಯ್ಟ್ಸನ್ನು ಕೈಯಲ್ಲಿ ಎತ್ಕೊಂಡು ಶ್ರಗ್ಸ್ ಮಾಡಬೇಕು. ಇದರಲ್ಲಿ ಕೂಡ ನಾನು 3 ಸೆಟ್ ಮಾಡಿದೆ. ನನಗೆ ಈ 100 ಡೇಸ್ ಚಾಲೆಂಜಲ್ಲಿ ಒಂದು ವಿಷಯ ಪ್ರೂವ್ ಮಾಡಬೇಕು. ಅಂದರೆ ಫ್ಯಾನ್ಸಿ ವರ್ಕೌಟ್ಸ್ಗಿಂತ ಸಿಂಪಲ್ ಆದ ವರ್ಕೌಟ್ಸನ್ನು ನಾವು ಕನ್ಸಿಸ್ಟೆಂಟಾಗಿ 100 ಡೇಸ್ ಮಾಡಿದರೆ ನಮಗೆ ರಿಸಲ್ಟ್ ಬರ್ತದೆ ಅಂತ ತೋರಿಸ್ಬೇಕು. ಮತ್ತು ನನ್ನ ಪ್ರೋಗ್ರೆಸ್ಸನ್ನು ಟ್ರ್ಯಾಕ್ ಮಾಡಲಿಕ್ಕೆ ನಾನು ಡೇಟ್ ಅಲಾಂಗ್ ವಿತ್ ವೆಯ್ಟ್ ಆ್ಯಂಡ್ ಯಾವ ವೆಯ್ಟನ್ನು ಎಷ್ಟು ರೆಪಿಟೇಷನ್ ಮಾಡಿದೆ ಅಂತ ನೋಟ್ಸ್ ಆ್ಯಪಲ್ಲಿ ಕ್ಲೀನಾಗಿ ಬರ್ಕೊಂಡೆ. ನಿಮಗೆ ನನ್ನ ಕಂಟೆಂಟ್ ಇಷ್ಟ ಆದರೆ ನನಗೆ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಬಾಯ್ ಆ್ಯಂಡ್ ಟೇಕ್ ಕೇರ್.